ನಿಸ್ವಾರ್ಥ ಸೇವೆಯ ನಂದಾದೀಪ ಶ್ರೀ ಜನಾರ್ದನ್ ಬಾಪುರಾವ್ ಬೋಥೆ 2026ರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಮಾನವೀಯತೆಯೇ ನನ್ನ ಧರ್ಮ, ಮನುಷ್ಯತ್ವವೇ ನನ್ನ ಪಕ್ಷ, ಎಲ್ಲರ ಒಳಿತೇ ನನ್ನ ಧರ್ಮ, ಸಂಕಷ್ಟ ನಿವಾರಣೆಯೇ ನನ್ನ ಕರ್ತವ್ಯ, ಒಂದೇ ಜಾತಿಯಾಗಿಸೋದು ನನ್ನ ಕರ್ತವ್ಯ, ಜೊತೆಯಾಗಿ ಮುನ್ನಡೆಯೋದೇ ನನ್ನ ಪ್ರೀತಿ, ಮೇಲು ಕೀಳು ಹೋಗಲಾಡಿಸುವುದು ನನ್ನ ಹೆಮ್ಮೆ, ಬಿದ್ದವರನ್ನು ಎಬ್ಬಿಸೋದೇ ನನ್ನ ಸ್ವರ್ಗ. ರಾಷ್ಟ್ರೀಯ ಸಂತ ತುಕಡೋಜಿ ಮಹಾರಾಜರು ಹೀಗೆ ಹೇಳಿದ್ದಾರೆ. ಶ್ರೀ ಜನಾರ್ದನ್ ಬಾಪುರಾವ್ ಬೋಥೆ ಬದುಕು ಹೀಗಿತ್ತು. ಈ ಆಧ್ಯಾತ್ಮಿಕ ಪಯಣ ಗೋಗರಿ ಗ್ರಾಮದಲ್ಲಿ ಶುರುವಾಗಿತ್ತು. ಅಂದ್ರೆ ಜನಾರ್ದನ್ ಬೋಥೆ ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜರ ಸಾಮಾನ್ಯ ಪರಿವಾರದಲ್ಲಿ ಜನಿಸಿದ ಜಾಗದಿಂದ. ಒಂದು ದಿನ ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜರು ಮನೆಗೆ ಭೇಟಿ ನೀಡಿ ಅಲ್ಲಿ ಯುವ ಜನಾರ್ದನ್ ಅವರನ್ನು ನೋಡಿ ವಿಚಾರಿಸಿದರು. ಜನಾರ್ದನ್ ಅವರ ತಂದೆ ತನ್ನ ಮಗನೆಂದು ಪರಿಚಯಿಸಿದರು. ಅವರ ಸಾಮರ್ಥ್ಯ ನೋಡಿ ಮಹಾರಾಜರು ಜನಾರ್ದನ್ ಅವರನ್ನು ನೋಡಿಕೊಳ್ಳಲು ತಮಗೆ ಒಪ್ಪಿಸುವಂತೆ ತಂದೆಯಲ್ಲಿ ಕೇಳಿಕೊಂಡರು. ಅದಕ್ಕೆ ಭಕ್ತಿಯ ಆರಾಧಕರಾದ ತಂದೆ ಒಪ್ಪಿದರು. ಜನಾರ್ದನ್ ಅವರು ಖುಷಿಯಿಂದ ಮಹಾರಾಜರ ಜೊತೆ ಸಾಗಿದರು. ಹೇ ಗುರುದೇವ ಮೇರೆ ದಿಲ್ आओ सुंदर सेज बिछाया हूँ. ಜನಾರ್ದನ್ ಬೋಥೆ ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅದು ಐತಿಹಾಸಿಕ ಕಿಸಾನ್ ರೈಲು ಯಾತ್ರೆಯಾಗಿರಲಿ ಅಥವಾ 1962ರ ಯುದ್ಧದಲ್ಲಿ ಭಾರತೀಯ ಸೈನಿಕರ ಮನೋಸ್ಥೈರ್ಯ ಹೆಚ್ಚಿಸಲು NEFA ಗಡಿಗೆ ಕಳಿಸಿದ ಭಕ್ತಿ ತಂಡಗಳಾಗಿರಲಿ. ಅಕ್ಟೋಬರ್ 11, 1968ರಂದು ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜ್ ಮರಣದ ನಂತರ ಜನಾರ್ದನ್ ಬೋಥೆ ಅವರು ಗ್ರಾಮ ಗೀತೆಯ ಪರಂಪರೆ ಮತ್ತು ಬೋಧನೆ ಮುನ್ನಡೆಸುವ ದೊಡ್ಡ ಜವಾಬ್ದಾರಿಗೆ ಹೆಗಲು ಕೊಟ್ಟರು. ರಾಷ್ಟ್ರ ಸಂತ ಶ್ರೀ ತುಕಡೋಜಿ ಮಹಾರಾಜ ಕಿ ಜೈ. ಗ್ರಾಮ ಗೀತೆಯು ಗ್ರಾಮಗಳ ಸಮಗ್ರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುವ ಒಂದು ಮಹಾಕಾವ್ಯ. ಇದು ಸ್ವಾವಲಂಬನೆ, ಏಕತೆ ಮತ್ತು ಸಾಮಾಜಿಕ ಸುಧಾರಣೆಯ ಪ್ರೇರಣೆ. ಗ್ರಾಮಗೀತೆಯಲ್ಲಿರುವ ಚಿಂತನೆಗಳು ದೇಶದ ಪ್ರಗತಿಪರ ಚಿಂತನೆಗಳಾಗಿವೆ. ಇದು ಸಾಮೂಹಿಕ ಕ್ರಿಯೆ ಮತ್ತು ದೈನಂದಿನ ಸೇವೆಯಲ್ಲಿ ಪ್ರಾರ್ಥನೆಯ ಶಿಸ್ತನ್ನು ಪುನರ್ ವ್ಯಾಖ್ಯಾನಿಸುತ್ತದೆ. ಗ್ರಾಮಗೀತೆಯ ಕಲಿಕೆಯಿಂದ ಜನಾರ್ದನ್ ಬೋಥೆಯವರು ಸ್ವಚ್ಛತಾ ಅಭಿಯಾನ, ವ್ಯಸನ ಮುಕ್ತ ಅಭಿಯಾನ ಮತ್ತು ಪರಿಸರ ಸಂರಕ್ಷಣೆಯನ್ನು ಪ್ರಾರಂಭಿಸಿದರು. ಅವರು ಸ್ವಾವಲಂಬನೆ ಉತ್ತೇಜಿಸುವ 850ಕ್ಕೂ ಹೆಚ್ಚು ಮಹಿಳಾ ತಂಡವನ್ನು ಬೆಂಬಲಿಸಿದ್ದಾರೆ. 1972ರಲ್ಲಿ ಜನಾರ್ದನ್ ಬೋಥೆ ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜ್ ಶಿಕ್ಷಣ ಸೊಸೈಟಿ ಸ್ಥಾಪಿಸಿ ಅದರ ಅಡಿಯಲ್ಲಿ ಆದಿವಾಸಿ ಪ್ರದೇಶಗಳಲ್ಲಿ 11 ವಸತಿ ಶಾಲೆ ಮತ್ತು ಹಾಸ್ಟೆಲ್ ಕಟ್ಟಿಸಿದರು. ಈ ಸಂಸ್ಥೆ ಸಾವಿರಾರು ಹಿಂದುಳಿದ ವಿದ್ಯಾರ್ಥಿಗಳನ್ನು ಶಿಕ್ಷಣದ ಮುಖ್ಯ ಭೂಮಿಕೆಯ ಮುನ್ನೆಲೆಗೆ ತಂದಿದೆ. ಬುಡಕಟ್ಟು ಪ್ರದೇಶದ ಮಕ್ಕಳು ನಮ್ಮೊಂದಿಗೆ ಅಧ್ಯಯನಕ್ಕಾಗಿ ಬಂದಾಗ ಮನಸ್ಸಲ್ಲಿ ನೆಮ್ಮದಿಯ ಭಾವನೆ ಹುಟ್ಟಿಕೊಳ್ಳುತ್ತೆ. ಜನಾರ್ದನ್ ಬೋಥೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದು ವೈಯಕ್ತಿಕ ಮನ್ನಣೆಯಷ್ಟೇ ಅಲ್ಲ, ರಾಷ್ಟ್ರ ಸಂತ ತುಕಡೋಜಿ ಮಹಾರಾಜರ ಪರಂಪರೆಯ ಹೆಮ್ಮೆಯನ್ನು ಹೆಚ್ಚಿಸಿದೆ. ಶ್ರೀ ಜನಾರ್ದನ್ ಬಾಪುರಾವ್ ಬೋಥೆ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.